ಆರ್ಡರ್ ಅಂಡ್ ಡಿಗ್ರಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೌ ವಿ ಆರ್ ಗೋಯಿಂಗ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಫೈಂಡಿಂಗ್ ಸೊಲ್ಯೂಷನ್ಸ್. ಏನಿದು ಹೊಸದಾಗಿ ಪ್ರತಿ ಚಾಪ್ಟರ್ ನಾವು ಸೊಲ್ಯೂಷನ್ ಫೈಂಡ್ ಮಾಡ್ತೀವಿ. ಇದ್ರಲ್ಲಿ ಏನು ಅಂತ ಇಂಟ್ರೊಡಕ್ಷನ್ ಅವಶ್ಯಕತೆ ಏನಿದೆ ಇದರಲ್ಲಿ ಅಂದ್ರೆ ಸಿಂಪಲ್. ಒಂದು ಜನರಲ್ ಸೊಲ್ಯೂಷನ್ ಅಂತಿದೆ, ಇನ್ನೊಂದು ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಇದೆ. ರೆಸ್ಪೆಕ್ಟಿವ್ಲಿ ಫಾರ್ ಡಿಫರೆನ್ಷಿಯಲ್ ಈಕ್ವೇಶನ್ ನಿಮಗೆ ಎರಡು ತರ ಸೊಲ್ಯೂಷನ್ಸ್ ಬರುತ್ತೆ. ಫಸ್ಟ್ ಟೈಪ್ ಆಫ್ ಸೊಲ್ಯೂಷನ್ ನಾವೇನ್ ಮಾಡ್ತೀವೋ ದಟ್ ಈಸ್ ನಥಿಂಗ್ ಬಟ್ ಜನರಲ್ ಸೊಲ್ಯೂಷನ್. ಓಕೆ, ನೆಕ್ಸ್ಟ್ ಇದೇ ಜನರಲ್ ಸೊಲ್ಯೂಷನ್ ನ ಯಾವುದೋ ಒಂದು ಜಾಗದಲ್ಲಿ, ಈಗ ಸಿಂಪಲ್ ಗಾಡಿ ಒಂದು ಸ್ಪೀಡಲ್ಲಿ ಹೋಗ್ತಾ ಇದೆ, ಒಂದು ಈಕ್ವೇಶನ್ ಇದೆ ನಮ್ಮ ಹತ್ರ. ಗಾಡಿ 8:30 ಎಷ್ಟು ಸ್ಪೀಡಲ್ಲಿ ಇತ್ತು, ಪರ್ಟಿಕ್ಯುಲರ್ಲಿ ಐ ವಾಂಟೆಡ್ 8:30. ಅವಾಗ ಸೊಲ್ಯೂಷನ್ಸ್ ಒಂಚೂರು ಮಾಡಿಫೈ ಮಾಡಬೇಕು, ಕೆಲವು ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆ ವ್ಯಾಲ್ಯೂ ಏನಾಗುತ್ತೆ, ಆ ಸೊಲ್ಯೂಷನ್ ಏನಾಗುತ್ತೆ ಅವಾಗ ದಟ್ ವಿಲ್ ಬಿಕಮ್ ಪರ್ಟಿಕ್ಯುಲರ್ ಸೊಲ್ಯೂಷನ್. ಓಕೆ, ಸಿಂಪಲ್. ಈಗ ಲಾಸ್ಟ್ ನಮ್ಗೆ ಇದೇ ಒಂದು ಆನ್ಸರ್ ಬಂತು. ಏನ್ ಬಂತು ಆನ್ಸರ್ ಅಂದ್ರೆ y²/2. ಅದೇ ಮಾಡಿದ್ವಲ್ಲ ಇವಾಗ, y² ಡಿವೈಡೆಡ್ ಬೈ 2 ಮೈನಸ್ 2y ಇಸ್ ಈಕ್ವಲ್ ಟು x⁴/4 ಇದೇ ಏನೋ ಆನ್ಸರ್ ಬಂತು ನಮ್ಗೆ, ಪ್ಲಸ್ ಎಕ್ಸ್ ಪ್ಲಸ್ ಸಿ ಅಂತ ಬಂತು. ಕರೆಕ್ಟಾ? ಸೊ ದಿಸ್ ಇಸ್ ಅ ಜನರಲ್ ಸೊಲ್ಯೂಷನ್. ಈಗ ನೆಕ್ಸ್ಟ್ ನಾವು ಒಂದು ಪ್ರಾಬ್ಲಮ್ ಮಾಡ್ತೀವಿ. ಆ ಪ್ರಾಬ್ಲಮ್ ಮಾಡಿದಾಗ ನಿಮಗೆ ಈ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಮೆಥಡ್ಸ್ ಎಲ್ಲ ಹೇಳಿದಾಗ ಈ ಆನ್ಸರ್ ಬರುತ್ತೆ. ನೀವು ಏನ್ ಆನ್ಸರ್ ಫೈಂಡ್ ಮಾಡ್ತೀರಾ ದಟ್ ಈಸ್ ಕಾಲ್ಡ್ ಆಸ್ ಜನರಲ್ ಸೊಲ್ಯೂಷನ್. ನಿಮಗೆ ಕ್ವಶನ್ ಕೊಡೋದು ಹಂಗೆ, ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ಅಂದ್ಬಿಟ್ಟು ಒಂದು ಡಿಫರೆನ್ಷಿಯಲ್ ಈಕ್ವೇಶನ್ ಕೊಡ್ತಾರೆ, ಇಂಟಿಗ್ರೇಟ್ ಮಾಡಿ ನೀವು ಫೈಂಡ್ ಮಾಡ್ತೀರಾ. ಓಕೆ, ಬಟ್ ಸಪೋಸ್ ಇದೇ ಅಕಸ್ಮಾತ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಕೇಳಿದ್ರೆ ಅವರು ನೀಟಾಗಿ ಮೆನ್ಷನ್ ಮಾಡಿರ್ತಾರೆ, ಸೊ ಕನ್ಫ್ಯೂಷನ್ ಇರಲ್ಲ. ಪರ್ಟಿಕ್ಯುಲರ್ ಸೊಲ್ಯೂಷನ್ ಕೇಳಿದ್ರೆ ಯಾವ ಪಾಯಿಂಟ್ ಅಲ್ಲಿ ಪರ್ಟಿಕ್ಯುಲರ್ ಸೊಲ್ಯೂಷನ್ ಬೇಕು ಅನ್ನೋದು ಅವರೇ ಮೆನ್ಷನ್ ಮಾಡಿರ್ತಾರೆ. ಈಗ ಸಪೋಸ್ ದಿಸ್ ಇಸ್ ದ ಜನರಲ್ ಸೊಲ್ಯೂಷನ್ ಆಫ್ ಅ ಗಿವನ್ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಅನ್ಕೊಳ್ಳಿ. ಪರ್ಟಿಕ್ಯುಲರ್ ಸೊಲ್ಯೂಷನ್ ಬೇಕು ಅಂದಾಗ ಅವ್ರೇನ್ ಹೇಳ್ತಾರೆ, ಫೈಂಡ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಟ್ x is equal to 3, y is equal to 4. ಈ ತರ ಏನೋ ಒಂದು ಎಕ್ಸ್ಟ್ರಾ ಮೆನ್ಷನ್ ಮಾಡ್ತಾರೆ, ಯಾವಾಗ ಬೇಕು ಯಾವ ಪಾಯಿಂಟ್ ಅಲ್ಲಿ. ನನಗೆ ಕಾರ್ ಸ್ಪೀಡ್ 8:30 ಏನಿತ್ತು ಅಂತ ಬೇಕು, ನಾನು ಹೇಳ್ದೆ 8:30 ಅಂತ. ಅದೇ ತರ ಅವರು ಎಕ್ಸ್ ಅಂಡ್ ವೈ ವ್ಯಾಲ್ಯೂಸ್ ಕೊಡ್ತಾರೆ. ಸೊ ಯಾವಾಗ್ಲೂ ಪರ್ಟಿಕ್ಯುಲರ್ ಸೊಲ್ಯೂಷನ್ ಏನಿರುತ್ತೆ, ಮೆಜಾರಿಟಿ ನಿಮಗೆ ಕಾನ್ಸ್ಟೆಂಟ್ ವ್ಯಾಲ್ಯೂ ತರ ಬರುತ್ತೆ. ಓಕೆ, ಸೊ ಇವಾಗ ಅದೇ ಪರ್ಟಿಕ್ಯುಲರ್ ಸೊಲ್ಯೂಷನ್ ಫೈಂಡ್ ಮಾಡೋಣ. y²/2 ಇದೆ, y ವ್ಯಾಲ್ಯೂ ಏನಿದೆ 4 ಇದೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕೀಗ. ಏನಾಗುತ್ತೆ, 4² ಡಿವೈಡೆಡ್ ಬೈ 2 ಮೈನಸ್ 2y ಇದೆ. ಸೊ 2 × 4 ಇಸ್ ಈಕ್ವಲ್ ಟು ಏನಾಗುತ್ತೆ, x⁴ ಇದೆ. ಸೊ 3⁴ ಡಿವೈಡೆಡ್ ಬೈ 4 ಪ್ಲಸ್ 3 ಪ್ಲಸ್ c ಇದೆ. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. 4² 16 ಡಿವೈಡೆಡ್ ಬೈ 2 8 ಆಗುತ್ತೆ. 8 ಮೈನಸ್ ಇದೇನಾಗುತ್ತೆ, 4 2 8 ಇಸ್ ಈಕ್ವಲ್ ಟು 3 3 9 27 27 81. 81 ಡಿವೈಡೆಡ್ ಬೈ 4 ಪ್ಲಸ್ 3 ಪ್ಲಸ್ ಸಿ ಬರುತ್ತೆ. ಇದು 0 ಆಯ್ತು. ಇದೆಷ್ಟಾಗುತ್ತೆ, 4 3 12 12 ಅಂದ್ರೆ ಇದು 93 ಡಿವೈಡೆಡ್ ಬೈ 4 ಪ್ಲಸ್ ಸಿ ಆಗುತ್ತೆ. ಶಿಫ್ಟ್ ಮಾಡಿ ಈ ಕಡೆ, ಮೈನಸ್ 93/4 ಇಸ್ ಈಕ್ವಲ್ ಟು ಸಿ. ಡೋಂಟ್ ವರಿ, ಯಾವ ತರ ಬೇಕಾದ್ರೆ ಆನ್ಸರ್ ಬರ್ಬೋದು, ಬಟ್ ವರಿ ಅಬೌಟ್ ದ ಸೊಲ್ಯೂಷನ್. ನಾನು ಹೇಳ್ದೆ ನಿಮ್ಗೆ ಅಟ್ ಸಮ್ ಪರ್ಟಿಕ್ಯುಲರ್ ವ್ಯಾಲ್ಯೂ ನಿಮ್ಗೆ ಕಾನ್ಸ್ಟೆಂಟ್ ವ್ಯಾಲ್ಯೂ ಬರುತ್ತೆ ಅಂತ. ದೀಸ್ ಆರ್ ದ 2 ಟೈಪ್ಸ್ ಆಫ್ ಸೊಲ್ಯೂಷನ್. ಈಗ ನಾವು ಸೊಲ್ಯೂಷನ್ ಫೈಂಡ್ ಮಾಡೋದಕ್ಕೆ, ಈಗ ನಿಮ್ಗೆ ಕ್ವಶನ್ ಹೆಂಗ್ ಬರುತ್ತೆ ಗೊತ್ತಾಯ್ತು, ಡಿಫರೆನ್ಷಿಯಲ್ ಈಕ್ವೇಶನ್ ಇರುತ್ತೆ. ಆನ್ಸರ್ ಹೆಂಗ್ ಬರುತ್ತೆ ಗೊತ್ತಾಯ್ತು. ಇವಾಗ ಆನ್ಸರ್ ಬರೋದಕ್ಕೆ ಯಾವ ಪ್ರೋಸೆಸ್ ಯೂಸ್ ಮಾಡಬೇಕು ಅಂತ ನೋಡೋಣ. ಯು ಹ್ಯಾವ್ 2 ಮೆಥಡ್ಸ್, ಆ ಎರಡನ್ನು ಕಲಿಯೋಣ ಇವಾಗ. ಸೊ ಈಗ ನಿಮ್ಗೆ ಯಾವ್ಯಾವ ತರ ಸೊಲ್ಯೂಷನ್ಸ್ ಫೈಂಡ್ ಮಾಡ್ತೀರಾ ಅಂತ ಗೊತ್ತಾಗಿದೆ. ನಾವು ಲೆಟ್ ಸ್ಟಾರ್ಟ್ ಫೈಂಡಿಂಗ್ ಸೊಲ್ಯೂಷನ್ಸ್. ಫಸ್ಟ್ ಯಾವಾಗಲೂ ಜನರಲ್ ಸೊಲ್ಯೂಷನ್ ಫೈಂಡ್ ಮಾಡಬೇಕು. ಇಫ್ ಇನ್ ಕೇಸ್ ದೇ ಆಸ್ಕ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ನೀವು ಕಾನ್ಸ್ಟೆಂಟ್ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಡೀ ಚಾಪ್ಟರ್ ಅಲ್ಲಿ ನೀವು ಫೈಂಡ್ ಮಾಡೋದು ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ದ ಸೊಲ್ಯೂಷನ್ಸ್ ಮಾತ್ರ. ಓಕೆ, ಅದರಲ್ಲಿ ಫಸ್ಟ್ ಮೆಥಡ್ ಇದೆ, 2 ಮೆಥಡ್ ಇದೆ. ಫಸ್ಟ್ ಮೆಥಡ್ ಇಸ್ ಕಾಲ್ಡ್ ಆಸ್ ವೇರಿಯಬಲ್ ಸೆಪರೇಬಲ್ ಮೆಥಡ್. ನಾನು ಸ್ಟೆಪ್ಸ್ ಎಲ್ಲ ಬರೆಯಕ್ಕೆ ಹೋಗಲ್ಲ, ವಿತ್ ಪ್ರಾಬ್ಲಮ್ ಡೈರೆಕ್ಟ್ ಆಗಿ ಒಂದು ಈಸಿ ಪ್ರಾಬ್ಲಮ್ ತಗೊಂಡು ಮೆಥಡ್ ಹೇಳ್ಕೊಡ್ತೀನಿ. ಸೇಮ್ ಗೋಸ್ ಆನ್ ಫಾರ್ ದ ರೆಸ್ಟ್ ಆಫ್ ದೆಮ್. ಓಕೆ, ಯಾವ್ದಾದ್ರು ಒಂದು ಈಸಿ ಪ್ರಾಬ್ಲಮ್ ತಗೋತೀನಿ, dy/dx x+1 y - 2. ಓಕೆ, ಕ್ವೆಶ್ಚನ್ ಇಲ್ಲಿ ಬರೀತೀನಿ. ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್, ಏನ್ ಕೇಳ್ತಾರೆ, ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ಅಂದ್ಬಿಟ್ಟು dy/dx ಇಸ್ ಈಕ್ವಲ್ ಟು ಏನಿದೆ ಕ್ವೆಶ್ಚನ್, x+1/y - 2, x+1 ಡಿವೈಡೆಡ್ ಬೈ y - 2. ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದಿಸ್ ಈಕ್ವೇಶನ್ ಅಂತ ಕೇಳೋದು. ಓಕೆ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ ಏನ್ ಮಾಡ್ತೀನಿ, ಇಲ್ಲೇ ಹೇಳ್ತಾ ಇದೆ ವೇರಿಯಬಲ್ ಸೆಪರೇಬಲ್ ಅಂತ. ವೇರಿಯಬಲ್ಸ್ ನ ಸೆಪರೇಟ್ ಮಾಡಿ. ಓಕೆ, ಸೊ ಹೆಂಗ್ ಮಾಡೋದಿದು, ಈಗ ನೋಡಿ, ಸಪೋಸ್ ನಾನು y - 2 ನ ಇಂಟಿಗ್ರೇಟ್ ಮಾಡಬೇಕು ಅಂತಾರೆ, ಅದಕ್ಕೆ dy ಇರ್ಬೇಕು ಸಪೋರ್ಟಿಂಗ್ ಆಗಿ, ಸ್ಮಾಲ್ ಚೇಂಜ್ ಇನ್ y. ಸಪೋಸ್ ನಾನು x+1 ನ ಇಂಟಿಗ್ರೇಟ್ ಮಾಡಬೇಕು ಅಂದ್ರೆ ಏನಿರ್ಬೇಕು, dx ಇರ್ಬೇಕು. ಎರಡು ಜೊತೆಗಿದೆಯಾ, ಇಲ್ಲ. ಜೊತೆ ಮಾಡಬೇಕು ಅಂದ್ರೆ ನೀವೇನ್ ಮಾಡಬಹುದು, ಮೇ ಬಿ ಯು ಕ್ಯಾನ್ ಕ್ರಾಸ್ ಮಲ್ಟಿಪ್ಲೈ ಬೋತ್ ಆಫ್ ದೆಮ್ ಅಲ್ವಾ. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಫಸ್ಟ್ ಸ್ಟೆಪ್ ಯಾವಾಗ್ಲೂ ಅಷ್ಟೇ, ಕೀಪ್ ಎಕ್ಸ್ ವಿತ್ dx ಅಂಡ್ ಕೀಪ್ y ವಿತ್ dy. ಅರ್ಥ ಆಯ್ತಾ? ಸೊ ಅದನ್ನೇ ಮಾಡ್ತೀನಿ. ಅದನ್ನ ಮಾಡೋದಕ್ಕೆ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಸಿಗುತ್ತೆ. ಸೊ ಏನ್ ಮಾಡ್ತೀನಿ, y - 2 ಇಂಟು dy ಇಸ್ ಈಕ್ವಲ್ ಟು ಏನ್ ಬರುತ್ತೆ ಈ ಕಡೆ,
ಎಕ್ಸ್ ಪ್ಲಸ್ ಒನ್ ಇಂಟು ಡಿ ಎಕ್ಸ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಜನರಲ್ ಪರ್ಟಿಕ್ಯುಲರ್ ಫೈಂಡ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಇಂಟಿಗ್ರೇಟ್, ಕರೆಕ್ಟಾ? ಸೊ ಇಂಟಿಗ್ರೇಟಿಂಗ್ ಆನ್ ಬೋತ್ ದ ಸೈಡ್ಸ್, ಇಂಟಿಗ್ರೇಟಿಂಗ್ ಆನ್ ಬೋತ್ ದ ಸೈಡ್ಸ್. ಇಲ್ಲಿಂದ ಈಸಿ, y ಇಂಟು ಡಿ ವೈ ಏನ್ ಬರುತ್ತೆ, y ಸ್ಕ್ವೇರ್ ಬೈ 2 ಬರುತ್ತೆ, ಮೈನಸ್ ಬರುತ್ತೆ, 2 ಇಸ್ ಅ ಕಾನ್ಸ್ಟೆಂಟ್ ಹಂಗೆ ಬರುತ್ತೆ, ಮೈನಸ್ 2y ಇಸ್ ಈಕ್ವಲ್ ಟು ಇಲ್ಲೇನ್ ಬರುತ್ತೆ, ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ 1 ಇಸ್ ಅ ಕಾನ್ಸ್ಟೆಂಟ್, ಸೊ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಓಕೆ, ಅಂಡ್ ನಾನು ಹೇಳಿದ್ದೀನಿ ಕಾನ್ಸ್ಟೆಂಟ್ಸಿ ಎಸ್ ಸರಿ ಬರಿಬೇಕು ನೀವು, ಆರ್ಡರ್ 1 ಇದೆ, ಸೊ ಆರ್ಡರ್ ಎಷ್ಟಿರುತ್ತೋ ಅಷ್ಟೇ ಕಾನ್ಸ್ಟೆಂಟ್ ಇರಬೇಕು, ಸೊ ಒಂದೇ ಕಾನ್ಸ್ಟೆಂಟ್ ಬರೀತಾ ಇದೆ. ನೆಕ್ಸ್ಟ್ ನೀವು ಬೇಕಾದ್ರೆ ಇದನ್ನ ಇನ್ನ ಸಿಂಪ್ಲಿಫೈ ಮಾಡ್ಬೋದು, 2 ಎಲ್ಲ ಕಡೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಎಲ್ಲ ಸೇರಿಸಿ ಒಂದು ಕಾನ್ಸ್ಟೆಂಟ್ ಅಂತ ಬರೀಬೋದು, ದಟ್ ಇಸ್ ಲೆಫ್ಟ್ ಯು. ಬಟ್ ಪ್ರೋಸೆಸ್ ಇಷ್ಟೇ. ಪ್ರೋಸೆಸ್ ಏನೇನ್ ಮಾಡಿದೆ, ಫಸ್ಟ್ ಥಿಂಗ್ ನಾನು ಮಾಡಿದ್ದು ಎರಡೂ ವೇರಿಯೇಬಲ್ಸ್ ನ ಸೆಪರೇಟ್ ಮಾಡಿದೆ. ಸೆಪರೇಟ್ ಮಾಡೋದಕ್ಕೆ ಒಂದು ರೀಸನ್ ಇರಬೇಕು. ಈಗ ಕೆಲವು ಕ್ವೆಶನ್ಸ್ ಅಲ್ಲಿ y-2, ಸಪೋಸ್ y-2 ಜೊತೆಗೆ dy ಇದೆ ಅಂದ್ರೆ ಅದನ್ನ ಸೆಪರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಇದ್ದರೆ, ಈ ತರ ಬೇರೆ ಬೇರೆ ಇದ್ದರೆ ಯು ಹ್ಯಾವ್ ಟು ಸೆಪರೇಟ್ ದ ವೇರಿಯೇಬಲ್ಸ್, ಇಂಟಿಗ್ರೇಟ್, ಫೈಂಡ್ ದ ಆನ್ಸರ್. ದಿಸ್ ಇಸ್ ಯೋರ್ ವೇರಿಯೇಬಲ್ ಸೆಪರೇಬಲ್ ಮೆಥಡ್. ಈಗ ಇದರಲ್ಲಿ ನಿಮ್ಮ ಹ್ಯಾಂಡ್ ಬುಕ್ ಅಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ಅಥವಾ ಈ ಚಾಪ್ಟರ್ ಅಲ್ಲಿ NCERT ಯಾವ್ಯಾವ್ದು ಇಂಪಾರ್ಟೆಂಟ್ ಇದೆ ಅಂತ ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವೆಶನ್ ಇಸ್ ಲೈಕ್ ದಿಸ್, dy by dx is equal to x plus 1 divided by 2 minus y. ಆಲ್ರೆಡಿ ಹೇಳಿದಾಗೆ ಫಸ್ಟ್ ಸ್ಟೆಪ್ ವಿ ಹ್ಯಾವ್ ಟು ಸೆಪರೇಟ್ ದ ವೇರಿಯೇಬಲ್ಸ್, ಕರೆಕ್ಟಾ? ಸೊ ವಿಲ್ ಸೆಪರೇಟ್ ದ ವೇರಿಯೇಬಲ್ಸ್ ಫಸ್ಟ್. ಸೆಪರೇಟ್ ಮಾಡಿದ್ರೆ ವೇರಿಯೇಬಲ್ಸ್ ಏನಾಗುತ್ತೆ, ಐ ಹ್ಯಾವ್ ಟು ಕ್ರಾಸ್ ಮಲ್ಟಿಪ್ಲೈ. ಸೊ 2 minus y into dy, 2 minus y into dy is equal to x plus 1 into dx after cross multiplying. Next ಏನಾಗುತ್ತೆ, I have to integrate on both the sides. Integral of 2 minus y into dy is equal to integral of x plus 1 into dx. Okay, integrate ಮಾಡ ಈಸಿ. dy ಎರಡಕ್ಕೂ ಸೆಪರೇಟ್ ಆಗಿ ಕೊಡಿ. ಸೊ 2 is a constant, so integral of 2 into dy ಬರುತ್ತೆ, minus integral of y into dy is equal to integral of x into dx plus integral of 1 into dx. Okay, so 2 ಏನಾಗುತ್ತೆ, 2y minus ಇಲ್ಲೇನ್ ಬರುತ್ತೆ y square divided by 2 is equal to ಇಲ್ಲೇನ್ ಬರುತ್ತೆ x square divided by 2 plus integral of 1 is x plus c. ನೀವು ಇಲ್ಲಿಗೆ ನಿಲ್ಸಿದ್ರು ಆಯ್ತು, ಇಲ್ಲ ನಾನು 2 ಎಲ್ಲ ಶಿಫ್ಟ್ ಮಾಡ್ತೀನಿ, 2 ಕ್ಯಾನ್ಸಲ್ ಮಾಡ್ತೀನಿ ಅಂದ್ರೂ ಆಯ್ತು. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. ಅಂಡ್ ಮೇಕ್ ಶೋರ್ ಇಲ್ಲಿ ನೋಡಿ, ಇಲ್ಲಿ ಚಾನ್ಸ್ ಇದೆ. ಸೊ ನೀವೇನ್ ಮಾಡ್ಬೋದು, ಇಲ್ಲಿ 2y is equal to ಎಲ್ಲ ಶಿಫ್ಟ್ ಮಾಡ್ಬಿಡೋದು ಆ ಕಡೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 2 ಪ್ಲಸ್ ಎಕ್ಸ್ ಪ್ಲಸ್ ಸಿ ಅಂತ ಬರೆದು ಈ 2 ಬೇಕಾದ್ರೆ ಶಿಫ್ಟ್ ಮಾಡಿ ಎಕ್ಸ್ಟ್ರಾ ಮಾಡ್ಬೋದು. ನಾನು ಹೇಳಿದ್ದೀನಿ ನಿಮ್ಗೆ ವೈ ಫಾರ್ಮ್ ಅಲ್ಲಿ ಇರಬೇಕು ಅಂತ, ಬಟ್ ಇವನ್ ಇಫ್ ಯು ಲೀವ್ ಇಟ್ ಹಿಯರ್, ಇಲ್ಲಿಗೆ ನಿಲ್ಸಿದ್ರು ಯುವರ್ ಆನ್ಸರ್ ಇಸ್ ಕರೆಕ್ಟ್. ಓಕೆ, ಸಿಂಪಲ್ ಆಗಿತ್ತು ಈ ಕ್ವೆಶನ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. dy by dx is equal to 1 plus y square by 1 plus x square. Find the general solution. As it is, ಇಲ್ಲಿ ನೋಡಿ ನೀವು ಇಲ್ಲಿ ಏನ್ ಮಾಡಬೇಕು ಅಂತ ಸ್ವಲ್ಪ ಹುಷಾರಾಗಿರ್ಬೇಕು, ಬಿಕಾಸ್ ಕ್ರಾಸ್ ಮಲ್ಟಿಪ್ಲೈಯಿಂಗ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಹೆಲ್ಪಿಂಗ್ ಯು. ಸೊ ಯಾವ್ದನ್ನ ಎಲ್ಲಿ ಕಳಿಸ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್. ನೋಡಿ, ನಾನು ಇದನ್ನ ಮಾತ್ರ ಚೇಂಜ್ ಮಾಡ್ತೀನಿ, ಬಿಕಾಸ್ ಓನ್ಲಿ ಇಫ್ ಐ ಚೇಂಜ್ ದಿಸ್ ದ ವೇರಿಯೇಬಲ್ಸ್ ವಿಲ್ ಬಿ ಸೆಪರೇಟೆಡ್. ಓಕೆ, ಸೊ dy by dx, dy divided by ಏನ್ ಮಾಡ್ತೀನಿ, 1 plus y square, I'll replace it, is equal to 1 plus y square ಜಾಗದಲ್ಲಿ ಏನ್ ಬರೀಬೇಕು, dx divided by 1 plus x square. Okay, next step ಏನ್ ಮಾಡಬೇಕು, integral of dy divided by 1 plus y square is equal to integral of dx divided by 1 plus x square. Okay, ಈಗ how is it looking, ಇದು ಯಾವ ಫಾರ್ಮಲ್ ಇದೆ ಇದು, this is of the form, ಇದು ನಾನು ಸ್ಕ್ವೇರ್ ಅಂತ ಬರೆದ್ರೆ a square plus x square ಫಾರ್ಮಲ್ ಇದೆ. ಸೇಮ್ ಹಿಯರ್ a square plus x square ಫಾರ್ಮಲ್ ಇದೆ, ಕರೆಕ್ಟಾ? ಸೊ ಯು ನೋ 1 by a square plus x square, 1 by a square plus x square into dx ಎರಡು ಪಾಸಿಟಿವ್ ಇದ್ದು, ಇಫ್ ಇಟ್ ಇಸ್ ನಾಟ್ ಅಂಡರ್ ದ ರೂಟ್ ಏನ್ ಮಾಡ್ಬೇಕು ನಾವು, tan inverse of x by a plus c ಯೂಸ್ ಮಾಡಬೇಕು, ಕರೆಕ್ಟಾ? ಸೊ 1 by a into tan inverse of x by a plus c ಯೂಸ್ ಮಾಡಿದ್ರೆ ಏನ್ ಬರುತ್ತೆ ಆನ್ಸರ್ ಇವಾಗ, 1 by a is 1, ಸೊ 1 ಅಂತ ಅದು ಬರೆಯಕ್ಕೆ ಹೋಗಲ್ಲ ನಾನು. ಓಕೆ, ಸೊ tan inverse of x ಇದೆ, x ಜಾಗದಲ್ಲಿ ಏನಿದೆ y ಇದೆ, tan inverse of y by 1 ಇದೆ, ಬರಿತೀನಿ ಫಸ್ಟ್ ಟೈಮ್ ಬರಿತೀನಿ, y by a 1 is equal to ಇಲ್ಲೇನ್ ಬರಿಬೇಕು, tan inverse of x by 1 plus c ಅಂತ ಬರಿಬೋದು. ಓಕೆ, ಸೊ ಏನ್ ಮಾಡ್ಬೋದು ಇಲ್ಲಿ ಇವಾಗ, tan inverse of y is equal to tan inverse of y is equal to tan inverse of x plus c. This is your answer. ಓಕೆ, ಯಾಕೆ 1 by a ಬರೀಲಿಲ್ಲ ಅದು ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. 1 ಇದೆ, a ವ್ಯಾಲ್ಯೂ ಇಸ್ 1. ಓಕೆ, ಇದು ಈ ಸಿಂಪಲ್ ಆಗಿತ್ತು. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಹಾ, ಫೇವರೆಟ್ ಕ್ವೆಶನ್ ಇದು, dy by dx is equal to 1 minus cos x by 1 plus cos x. ನೋಡಿ, ನೀವು ಎಲ್ಲೇ ಹೋದ್ರು ಈ 1 minus cos x 1 plus cos x ನಿಮ್ಮನ್ನು ಬಿಡಲ್ಲ. ಫಸ್ಟ್ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಸಮಥಿಂಗ್. ವಾಟ್ ಇಸ್ 1 minus cos x? 1 minus cos x is 2 sin square x by 2. ನೆಕ್ಸ್ಟ್ 1 plus cos x ಏನು, 1 plus cos x is 2 ಏನು, cos square x by 2, ಕರೆಕ್ಟಾ? ಸೊ ಎರಡನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಇವಾಗ ಏನಾಗುತ್ತೆ, dy by dx,
dy by dx is equal to ಏನ್ ಮಾಡ್ಬೇಕಿಲ್ಲಿ 2 sin square x by 2 whole divided by 2 cos square x by 2 ಆಗುತ್ತೆ ಕರೆಕ್ಟಾ. ಸೊ 2 and 2 ಕ್ಯಾನ್ಸಲ್, ಸೊ ವಿಚ್ ವಿಲ್ ಬಿ ಈಕ್ವಲ್ ಟು tan square x by 2 ಸ್ಕ್ವೇರ್ ಇದೆ. ಸೊ ಏನ್ ಮಾಡ್ಬೇಕು ಇವಾಗ dy by dx ನ dy by dx is equal to ಇದೇ tan square x by 2 ನ we can just write it as secant square x by 2 minus 1 ಅಂತ ಬರಿಬಹುದು. ದಿಸ್ ಇಸ್ ಈಸಿ ಟು ಇಂಟಿಗ್ರೇಟ್. ಅಂಡ್ ನೋಡಿ ಇದು ಇನ್ ಟರ್ಮ್ಸ್ ಆಫ್ x ಇದೆ, ಸೊ ನನಗೆ dx ಬೇಕು. ಸೊ ಐ ವಿಲ್ ಶಿಫ್ಟ್ ಓನ್ಲಿ dx. ಸೊ ಏನಾಗುತ್ತೆ dy is equal to secant square x by 2 minus 1 into dx and I'll integrate on both the sides. Okay, so integral of y dy is y is equal to ಇಲ್ಲಿ ಏನಾಗುತ್ತೆ integral of secant square x by 2 into dx ಏನಾಗುತ್ತೆ integral of secant square x into d by 2. ನಾನು ಡೈರೆಕ್ಟ್ ಆಗಿ ಬರಿತೀನಿ, ಸ್ಪ್ಲಿಟ್ ಪದೇ ಪದೇ ತೋರಿಸಲ್ಲ ನಾನು. ಇಟ್ ಈಸ್ ಜಸ್ಟ್ tan x by 2 ಆಗುತ್ತೆ. ಓಕೆ, ನೆಕ್ಸ್ಟ್ ಮೈನಸ್ ಇಂಟಿಗ್ರಲ್ ಆಫ್ 1 into dx ಏನಾಗುತ್ತೆ x ಆಗುತ್ತೆ ಪ್ಲಸ್ c. ದಿಸ್ ಇಸ್ ದ ಆನ್ಸರ್. ಓಕೆ, ಸೊ ಇಂಟಿಗ್ರೇಷನ್ ಸ್ಟೆಪ್ಸ್ ನ ನೀವು ಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ dx is equal to root of 4 minus y square. ಓಕೆ, ಸೊ ಆಸ್ ಇಟ್ ಈಸ್ ಇಲ್ಲಿ ನನಗೆ ಅವಶ್ಯಕತೆ ಇರೋದು dy ಕೆಳಗಡೆ, ಇಟ್ ಈಸ್ ಇನ್ ಟರ್ಮ್ಸ್ ಆಫ್ y. ಸೊ ಇದನ್ನ ನಾನು ಇಲ್ಲಿ ಶಿಫ್ಟ್ ಮಾಡಬೇಕು, dx ನ ಮೇಲ್ಗಡೆ ತಗೊಂಡ್ಬರ್ಬೇಕು. ಸೊ dy ಡಿವೈಡೆಡ್ ಬೈ, ನೋಡಿ ರೂಟ್ ಇದೆ, ರೂಟ್ ಆಫ್ 4 ಮೈನಸ್ y ಸ್ಕ್ವೇರ್. ಇಲ್ಲೇ ಹೇಳ್ಬಿಡ್ತೀನಿ, ದಿಸ್ ಇಸ್ ಆಫ್ ದ ಫಾರ್ಮ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ. 1 ಬೈ ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ is equal to ಇಲ್ಲೇನ್ ಬರಿಬೇಕು dx ಬರಿಬೇಕು. ಇವಾಗ ಇಂಟಿಗ್ರೇಟ್ ಮಾಡಿ, ಇಂಟಿಗ್ರಲ್ ಆಫ್ 1 ಬೈ ರೂಟ್ 4 ಮೈನಸ್ y ಸ್ಕ್ವೇರ್ ಇಂಟು dy is equal to ಇಂಟಿಗ್ರಲ್ ಆಫ್ dx. ಇದೇನಾಗುತ್ತೆ ಇವಾಗ ಸೈನ್ ಇನ್ವರ್ಸ್ ಆಫ್ x ಬೈ a, y ಬೈ a ವ್ಯಾಲ್ಯೂ ಏನು, a ಸ್ಕ್ವೇರ್ ಇಸ್ 4, a ವ್ಯಾಲ್ಯೂ ಏನು, ಇಟ್ ಇಸ್ 2. ಸೈನ್ ಇನ್ವರ್ಸ್ ಆಫ್ y ಬೈ 2 is equal to ಇಲ್ಲೇನ್ ಬರುತ್ತೆ x ಪ್ಲಸ್ c ಬರುತ್ತೆ. ಸೊ ಈಸಿ ಇದ್ರೆ y ಫಾರ್ಮ್ ಅಲ್ಲಿ ಬರಿಬಹುದು ನಾವಲ್ವಾ. ಸೊ ಸೈನ್ ಇನ್ವರ್ಸ್ ಈ ಕಡೆ ಶಿಫ್ಟ್ ಮಾಡ್ತೀನಿ, ಏನಾಗುತ್ತೆ y ಬೈ 2 is equal to ಸೈನ್ ಆಫ್ x ಪ್ಲಸ್ c ಬರುತ್ತೆ. ಸೊ 2 1 ಶಿಫ್ಟ್ ಮಾಡಿದ್ರೆ ಮುಗೀತು. ದೇರ್ ಫೋರ್ ಆನ್ಸರ್ ಏನಾಗುತ್ತೆ y is equal to 2 into sine of x plus c. So this is the general solution of the given equation. Okay, next question. dy by dx is equal to 1 plus x square into 1 plus y square. Okay, as it is. First step direct ಆಗಿ ಮಾಡ್ತೀನಿ, dy by 1 plus y square is equal to dx ಫಸ್ಟ್ ಬರೆಯಂಗಿಲ್ಲ, ಏನಿದೆ ಅಲ್ಲಿ 1 plus x square ಇದೆ ಅಲ್ವಾ. ಸೊ 1 plus x square into dx ಅಂತ ಬರಿತೀನಿ. ಓಕೆ, ಸೊ ಇಂಟಿಗ್ರೇಟಿಂಗ್ ಆನ್ ಬೋತ್ ದ ಸೈಡ್ಸ್. ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ, ಇದು ಯಾವ ಫಾರ್ಮ್ ಅಲ್ಲಿ ಇದೆ, a ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ. ಸೊ ಡೈರೆಕ್ಟ್ ಆಗಿ ಬರಿತೀನಿ, ಟ್ಯಾನ್ ಇನ್ವರ್ಸ್ ಆಫ್ x ಜಾಗದಲ್ಲಿ y ಇದೆ, y 1 ಬೈ a ಬರಿಬೇಕಲ್ವಾ, ಇಲ್ಲಿ ತೋರಿಸ್ಬೋಣ. 1 ಬೈ a ಇಂಟು ಟ್ಯಾನ್ ಇನ್ವರ್ಸ್ ಆಫ್ x ಬೈ a is equal to ಇಲ್ಲೇನಾಗುತ್ತೆ ಇಂಟಿಗ್ರಲ್ ಆಫ್ 1 ಇಂಟು dx ಪ್ಲಸ್ ಇಂಟಿಗ್ರಲ್ ಆಫ್ x ಸ್ಕ್ವೇರ್ ಇಂಟು dx ಆಗುತ್ತೆ. ಸೊ ಇಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ y ಬರುತ್ತಷ್ಟೇ. ಟ್ಯಾನ್ ಇನ್ವರ್ಸ್ ಆಫ್ y is equal to ಏನ್ ಬರುತ್ತೆ ಇಲ್ಲಿ x ಪ್ಲಸ್ x ಕ್ಯೂಬ್ ಡಿವೈಡೆಡ್ ಬೈ 3 ಪ್ಲಸ್ c ಬರುತ್ತೆ. ಓಕೆ, ಸೊ ಇಲ್ಲಿಗೆ ಬಿಟ್ರು ಓಕೆ, ಇಲ್ಲ ನಾನು ಟ್ಯಾನ್ ಈ ಕಡೆ ಶಿಫ್ಟ್ ಮಾಡ್ತೀನಿ ಅಂದ್ರು ಓಕೆ. ಸೊ y is equal to ನಾನು ಟ್ಯಾನ್ ಶಿಫ್ಟ್ ಮಾಡು ತೋರಿಸ್ಬಿಡ್ತೀನಿ, ಟ್ಯಾನ್ ಆಫ್, ನೀವು ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿ ಬರೆದ್ರು ಓಕೆ, ಇಲ್ಲ ನಾರ್ಮಲ್ ಆಗಿ ಹಿಂಗೆ ಕಂಟಿನ್ಯೂ ಮಾಡಿದ್ರು ಓಕೆ, x ಕ್ಯೂಬ್ ಬೈ 3 ಪ್ಲಸ್ c. ಓಕೆ, ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, integral of secant square x tan y into dx plus secant square y tan x into dy is equal to 0. ನೋಡಿ ಇದರಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು, ಇಟ್ ಇಸ್ ಅ ಮಿಡ್ ಲೆವೆಲ್, ಮಾಡರೇಟ್ ಲೆವೆಲ್ ಟೈಪ್ ಆಫ್ ಕ್ವೆಶ್ಚನ್ ಇದು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಯು ಹ್ಯಾವ್ secant square x and you have dx. secant square ಜೊತೆಗೆ ಅಕಸ್ಮಾತ್ secant square x ಜೊತೆಗೆ ಅಕಸ್ಮಾತ್ tan x ಇದ್ದಿದ್ರೆ then I could have easily used f dash of x divided by f of x and ಕಂಟಿನ್ಯೂ ಮಾಡಬಹುದಿತ್ತು, ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಬರೆದು ಕಂಟಿನ್ಯೂ ಮಾಡಬಹುದಿತ್ತು. ಏನ್ ಎಕ್ಸ್ಟ್ರಾ ಇದೆ ನಮ್ಮ ಹತ್ರ, ಇನ್ಸ್ಟೆಡ್ ಆಫ್ ಟ್ಯಾನ್ ಎಕ್ಸ್ ವಿ ಹ್ಯಾವ್ ಟ್ಯಾನ್ ವೈ. ಸೊ ಸಮ್ಹೌ ವಿ ಹ್ಯಾವ್ ಟು ಬ್ರಿಂಗ್ ಇನ್ ಟ್ಯಾನ್ ಎಕ್ಸ್ ಅಂಡ್ ಎಲಿಮಿನೇಟ್ ಟ್ಯಾನ್ ವೈ. ಯಾವ್ದು ಜಾಸ್ತಿ ಇದೆ ಅದನ್ನ ಎಲಿಮಿನೇಟ್ ಮಾಡಬೇಕು, ಯಾವ್ದಿಲ್ಲ ಆ ಟರ್ಮ್ ನ ತರಬೇಕು. ನೆಕ್ಸ್ಟ್ ಏನಿದೆ, ಸೀಕೆಂಟ್ ಸ್ಕ್ವೇರ್ ವೈ ಇದೆ, ಇಲ್ಲಿ ಡಿ ವೈ ಇದೆ, ಅದ್ರ ಜೊತೆ ಟ್ಯಾನ್ ಎಕ್ಸ್ ಇದೆ. ಓಕೆ, ಸಪೋಸ್ ಸೇಮ್ ಎಕ್ಸ್ಪ್ಲನೇಷನ್ ತಿರ್ಗಾ ಸೀಕೆಂಟ್ ಸ್ಕ್ವೇರ್ ವೈ divided by tan y ಇದ್ದಿದ್ರೆ maybe I could have used f dash of x by f of x form. But what is extra here? Tan x is extra. ನಮಗೆ ಏನ್ ಬೇಕು, tan y ಬೇಕು. ಸೊ ಎಕ್ಸ್ಟ್ರಾ ಇರೋದನ್ನ ಎಲಿಮಿನೇಟ್ ಮಾಡಬೇಕು, ನಮಗೆ ಬೇಕಾಗಿರೋದನ್ನ ತರಬೇಕು. ಸೊ ನಾನು ಏನ್ ಮಾಡ್ತೀನಿ, ಫಸ್ಟ್ ಟರ್ಮ್ ಬರ್ಕೋತೀನಿ, secant square x into tan y into dx. ನಾವು ಈಗ ಯೋಚನೆ ಮಾಡಿ, ಹೌ ಡು ಐ ಎಲಿಮಿನೇಟ್ tan y? ಸಪೋಸ್ ನಾನು tan y ಇಂದ ಡಿವೈಡ್ ಮಾಡ್ಬಿಟ್ರೆ ಇದು ಎಲಿಮಿನೇಟ್ ಆಯ್ತು.
ಸೊ tan y ಜೊತೆಗೆ ಸಪೋಸ್ ಐ ಬ್ರಿಂಗ್ ಇನ್ tan x ಆಲ್ಸೋ ಹಿಯರ್, ಅಂದ್ರೆ ಡಿವೈಡ್ ದ ಹೋಲ್ ಈಕ್ವೇಶನ್ ಬೈ tan x tan y ಮಾಡಿದ್ರೆ ಐ ಆಮ್ ಕ್ಯಾನ್ಸಲಿಂಗ್ ದ ಎಕ್ಸ್ಟ್ರಾ ಟರ್ಮ್ ಅಂಡ್ ನಮಗೆ ಬೇಕಿರೋದು ಇಲ್ಲಿ ಸಿಕ್ಕಿದೆ. ಪ್ಲಸ್ ನೆಕ್ಸ್ಟ್ ಹೋಗ್ತೀನಿ, ಸೀಕೆಂಡ್ ಸ್ಕ್ವೇರ್ y ಇಂಟು tan x ಇಂಟು dy ಅಂತ ಬರೀತೀನಿ, ಹೋಲ್ ಡಿವೈಡೆಡ್ ಬೈ tan x tan y. ಸೇಮ್ ಎಕ್ಸ್ಪ್ಲನೇಷನ್ ಇಲ್ಲೂನು, ಇಲ್ಲಿ tan x ಎಕ್ಸ್ಟ್ರಾ ಇತ್ತು, ಇಟ್ ಇಸ್ ಗಾನ್, ಸೀಕೆಂಡ್ ಸ್ಕ್ವೇರ್ y ಬೈ tan y, ದಿಸ್ ಇಸ್ ವಾಟ್ ವಿ ನೀಡೆಡ್, ಅದು ಬಂತು. ನೆಕ್ಸ್ಟ್ ಏನಾರ ಕೆಲಸ ಮಾಡಿದ್ರೆ ಎರಡೂ ಕಡೆ ಮಾಡಬೇಕು. ಸೊ ಹೋಲ್ ಈಕ್ವೇಶನ್ಗೆ tan x ಇಂಟು tan y ನ ನಾನು ಡಿವೈಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ದಿಸ್ ವಿಲ್ ಆಬ್ವಿಯಸ್ಲಿ ದಿಸ್ ವಿಲ್ ಬಿ ದ ಸೇಮ್ 0. ಏನೇನು ಕ್ಯಾನ್ಸಲ್ ಆಗುತ್ತೆ ಇವಾಗ ನೋಡೋಣ, ಕ್ಯಾನ್ಸಲ್ ಯಾವ್ದಾಗುತ್ತೆ, ಕ್ಯಾನ್ಸಲೇಷನ್ ವಿಲ್ ಬಿ, ಇದೆಲ್ಲ ಆಲ್ರೆಡಿ ಕ್ಯಾನ್ಸಲ್ ಆಗಿದೆ, ಏನೇನು ಉಳಿದಿದೆ ಇವಾಗ, ಸೀಕೆಂಡ್ ಸ್ಕ್ವೇರ್ x ಡಿವೈಡೆಡ್ ಬೈ tan x ಇಂಟು dx ವಿಚ್ ವಿ ಹ್ಯಾವ್ ಟು ಇಂಟಿಗ್ರೇಟ್, ಪ್ಲಸ್ ಇಲ್ಲೇನಾಗಿದೆ, ಇಂಟಿಗ್ರಲ್ ಆಫ್ ಸೀಕೆಂಡ್ ಸ್ಕ್ವೇರ್ y ಡಿವೈಡೆಡ್ ಬೈ tan x ಇಂಟು dy ವಿಚ್ ವಿ ಹ್ಯಾವ್ ಟು ಹೋಲ್ಡ್ ಇಟ್ ಆಸ್ ಇಟ್ ಈಸ್, ಈ ತರ ಬಂದಿದೆ. ಸೊ ಇವಾಗ ಏನಾಗುತ್ತೆ ಇಲ್ಲಿ, ದಿಸ್ ವಿಲ್ ಬಿ ಲಾಗ್ ಆಫ್ tan x, ಯಾಕೆ f dash of x by f of x ಫಾರ್ಮ್ ಅಲ್ಲಿ ಇದೆ, ಪ್ಲಸ್ ಇದು y. ಓಕೆ, ಸೊ ಲಾಗ್ ಆಫ್ ನೆಕ್ಸ್ಟ್ ಏನ್ ಬರುತ್ತೆ, ಲಾಗ್ ಆಫ್ tan y ಇಸ್ ಈಕ್ವಲ್ ಟು, ಎರಡು ಕಡೆ ಲಾಗ್ ಇದ್ರೆ ಈ ಕಡೆ ಏನ್ ಬರಬೇಕು, ಇಂಟಿಗ್ರಲ್ ಆಫ್ 0, ಕರೆಕ್ಟಾ, ಇಂಟಿಗ್ರಲ್ ಆಫ್ 0 ಇಸ್ ವಾಟ್, ಕಾನ್ಸ್ಟೆಂಟ್, ಸೊ ಇಲ್ಲಿ ಲಾಗ್ ಸಿ ಬರಬೇಕು. ಈಗ ಅಬ್ಸರ್ವ್ ಮಾಡಿ, ಲಾಗ್ ಆಫ್ a ಪ್ಲಸ್ ಲಾಗ್ ಆಫ್ b ಇಸ್ ವಾಟ್, ಲಾಗ್ ಆಫ್ ಏನ್ ಬರುತ್ತೆ, a ಇಂಟು b, ಸೊ tan x ಇಂಟು tan y ಇಸ್ ಈಕ್ವಲ್ ಟು ಲಾಗ್ ಸಿ ಅಂತ ಬರುತ್ತೆ. ಸೊ ಇಫ್ ಐ ಎಲಿಮಿನೇಟ್ ಲಾಗ್ ಆನ್ ಬೋತ್ ದ ಸೈಡ್ಸ್, ಆನ್ಸರ್ ಏನ್ ಬರುತ್ತೆ, tan x ಇಂಟು tan y ಇಸ್ ಈಕ್ವಲ್ ಟು ಸಿ. ದಿಸ್ ಇಸ್ ಯೋರ್ ಆನ್ಸರ್. ಓಕೆ, ಜಸ್ಟ್ ಒಂದು ಸ್ಟೆಪ್ ಯೋಚನೆ ಮಾಡ್ಬೇಕಷ್ಟೇ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಓಕೆ, ಸೊ ಇದುವರೆಗೂ ನೀವು ಜನರಲ್ ಸೊಲ್ಯೂಷನ್ ಫೈಂಡ್ ಮಾಡಿದ್ದೀರಾ, ಕರೆಕ್ಟಾ. ನಾವು ಒಂದು ಸ್ಟೆಪ್ ಎಕ್ಸ್ಟ್ರಾ ಅಷ್ಟೇ. ಪರ್ಟಿಕ್ಯುಲರ್ ಸೊಲ್ಯೂಷನ್ ಇಸ್ ವೆರಿ ವೆರಿ ಈಸಿ. ನಿಮಗೆ ಏನ್ ಜನರಲ್ ಸೊಲ್ಯೂಷನ್ ಬರುತ್ತೋ, ಯು ಹ್ಯಾವ್ ಟು ಫೈಂಡ್ ದ ಕಾನ್ಸ್ಟೆಂಟ್. ಪ್ರತಿ ಕ್ವೆಶನ್ ಅಲ್ಲೂ ಯು ಹ್ಯಾವ್ ಟು ಫೈಂಡ್ ಸಿ ಫ್ರಮ್ ನೌ. ಸೊ ಫಾರ್ ಪರ್ಟಿಕ್ಯುಲರ್, ನಮ್ಗೆ ಜನರಲ್ ಈಕ್ವೇಶನ್ ಅಲ್ಲಿ y ಟರ್ಮ್ಸ್ ಅಲ್ಲಿ ಇರುತ್ತೆ ಅಥವಾ x ಟರ್ಮ್ಸ್ ಅಲ್ಲಿ ಇರುತ್ತೆ, ಅಂಡ್ ವಿಲ್ ಗೆಟ್ ಪ್ಲಸ್ ಸಿ, ಕರೆಕ್ಟಾ. ನೌ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಫಾರ್ y and substitute for x and then get the value of c. So answer ಯಾವಾಗಲೂ c ಅಲ್ಲಿ ಇರುತ್ತೆ. Okay, let's continue particular solution of this equation. First ಏನ್ ಮಾಡ್ಬೇಕು, ನಾನು ಎಲ್ಲ ಆ ಕಡೆ ಮಾಡಿ dy divided by y square is equal to -4, ಎಲ್ಲರೂ ಇಟ್ಕೊಳ್ಳಿ, ಡಸಂಟ್ ಮ್ಯಾಟರ್, -4 ಇಂಟು ಏನ್ ಮಾಡ್ತೀನಿ, ಇಂಟಿಗ್ರಲ್ ಆಫ್ x ಇಂಟು dx ಮಾಡ್ತೀನಿ. ಸೇಮ್ ಸ್ಟೆಪ್ಸ್ ಎಲ್ಲ, ನಥಿಂಗ್ ವಿಲ್ ಚೇಂಜ್. ಇಲ್ಲೇನಾಗುತ್ತೆ, ಇದು y ಪವರ್ -2 ಇಂಟು dy ಅಂತ ಬರ್ಕೋಬಹುದು, ಇಸ್ ಈಕ್ವಲ್ ಟು -4 ಇಂಟು ಇಂಟಿಗ್ರಲ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರ್ಕೋದು. ಎರಡೂ ಕಡೆ ಒಟ್ಟಿಗೆ ಇಂಟಿಗ್ರೇಟ್ ಮಾಡ್ತೀನಿ. ಸೊ ಇದೇನಾಗುತ್ತೆ, y ಪವರ್ -2 ಪ್ಲಸ್ 1 ಡಿವೈಡೆಡ್ ಬೈ -2 ಪ್ಲಸ್ 1 ಇಸ್ ಈಕ್ವಲ್ ಟು -4 ಇಂಟು ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ ಸಿ ಬರುತ್ತೆ. ಸೊ 2 ಅಂಡ್ 2 ಇಲ್ಲಿ ಕ್ಯಾನ್ಸಲ್ ಮಾಡ್ತೀನಿ. ಸೊ ಏನಾಗುತ್ತೆ, y ಪವರ್ ಇದೇನಾಗುತ್ತೆ, -2 ಪ್ಲಸ್ 1 -1 ಆಗುತ್ತೆ, ಹೋಲ್ ಡಿವೈಡೆಡ್ ಬೈ -1 ಇಸ್ ಈಕ್ವಲ್ ಟು ಏನ್ ಬರುತ್ತೆ ಇಲ್ಲಿ, 2x ಸ್ಕ್ವೇರ್ ಪ್ಲಸ್ ಸಿ. ಓಕೆ, ಸೊ y ಪವರ್ -1 ಇದೆ, ಇಲ್ಲೂ -1 ಇದೆ ಅಲ್ವಾ. ಸೊ ನಾನು ಏನ್ ಮಾಡ್ತೀನಿ ಇವಾಗ, ವಿಚ್ ಇಸ್ ಈಕ್ವಲ್ ಟು ಮೈನಸ್ ಮೇಲ್ಗಡೆ ತಗೊಂಡ್ಬರ್ತೀನಿ, 1 ಡಿವೈಡೆಡ್ ಬೈ y ಅಂತ ಬರಿತೀನಿ, ಬಿಕಾಸ್ y ಪವರ್ -1 ಇಸ್ 1 ಬೈ y ಇಸ್ ಈಕ್ವಲ್ ಟು 2x ಸ್ಕ್ವೇರ್ ಪ್ಲಸ್ ಸಿ ಇದೆ. ಇಲ್ಲಿ ನೋಡಿ, ದೇ ಹ್ಯಾವ್ ಗಿವನ್ ದ ವ್ಯಾಲ್ಯೂಸ್ ಆಫ್ y ಅಂಡ್ x. ಸಬ್ಸ್ಟಿಟ್ಯೂಟ್ ಮಾಡೋಣ. ಇಫ್ y is 1, ಸೊ ಏನಾಗುತ್ತೆ, -1 ಬೈ 1 ಇಸ್ ಈಕ್ವಲ್ ಟು x is 0, 2 ಇಂಟು 0 ಪ್ಲಸ್ ಸಿ. So -1 by 1 is what? It is -1 is equal to c. Therefore, particularly when x is equal to 0 and y is equal to 1, the solution is -1. ಅರ್ಥ ಆಯ್ತಲ್ವಾ? I hope you have understood this. ಇದೇ ತರ ನೀವು ಪರ್ಟಿಕ್ಯುಲರ್ ಸೊಲ್ಯೂಷನ್ ನಾರ್ಮಲ್ ವೇರಿಯಬಲ್ ಸೆಪರೇಬಲ್ ಮೆಥಡ್ ಯೂಸ್ ಮಾಡಿ ಪರ್ಟಿಕ್ಯುಲರ್ ಸೊಲ್ಯೂಷನ್ ಫೈಂಡ್ ಮಾಡಬಹುದು. Let's go to the next question. x into x square minus 1 into dy by dx is equal to 1. y is equal to 0 when x is equal to 2. ಪರ್ಟಿಕ್ಯುಲರ್ ಸೊಲ್ಯೂಷನ್ ಫೈಂಡ್ ಮಾಡಬೇಕು. ನೋಡಿ, ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬಿಕಾಸ್ ನೋಡಿ ಎಲ್ಲ ನಮಗೆ ಟರ್ಮ್ಸ್ ಇರೋದು ಇನ್ ಟರ್ಮ್ಸ್ ಆಫ್ ಎಕ್ಸ್, ಕರೆಕ್ಟಾ. ಸೊ ಫಸ್ಟ್ ಬರ್ಕೋತೀನಿ, dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಕಂಪ್ಲೀಟ್ ಆಗಿ ನಾನು ಈ ಕಡೆ ಶಿಫ್ಟ್ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 1. ನೆಕ್ಸ್ಟ್ ನಾನು ಇದನ್ನ ಇಂಟಿಗ್ರೇಟ್ ಮಾಡಬೇಕು ಅಂದ್ರೆ ಐ ನೀಡ್ ದ ಹೆಲ್ಪ್ ಆಫ್ ಡಿ ಎಕ್ಸ್. ಸೊ ಏನ್ ಮಾಡ್ತೀನಿ ಇವಾಗ, ಡಿ ವೈ ಇದೆಯಲ್ಲ, ಸೊ ಡಿ ವೈ ನ ಈ ಕಡೆ ಶಿಫ್ಟ್ ಮಾಡ್ಕೋತೀನಿ. ಡಿ ವೈ ಇಸ್ ಈಕ್ವಲ್ ಟು 1 by x into x square minus 1 into dx ಅಂತ ಮಾಡ್ಕೋತೀನಿ. ಇಂಟಿಗ್ರೇಟಿಂಗ್ ಆನ್ ಬೋತ್ ದ ಸೈಡ್ಸ್, ಇಂಟಿಗ್ರಲ್ ಆಫ್ dy ಇಲ್ಲಿ ಇಂಟಿಗ್ರಲ್ ಆಫ್ x into x square minus 1 ಬರುತ್ತೆ. ಈಗ ನೋಡಿ, ಕೆಳಗಡೆ ಇರೋ ಟರ್ಮ್ ನ ನೋಡಿ, ಇಫ್ ಯು ಸಿ ದೇರ್ ಅಲ್ಲಿ x square minus 1 ಇದೆ, ಕರೆಕ್ಟಾ. ಸೊ ಈ x square minus 1 ನ ಐ ಕ್ಯಾನ್ ರೈಟ್ ಇಟ್ ಆಸ್ x minus 1 into x plus 1 ಅಲ್ವಾ. ಸೊ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್
1 ಬೈ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 1 ಬದಲು ಏನ್ ಬರಿತೀನಿ ಇವಾಗ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1 ಅಂತ ಬರಿತೀವಿ. ನೀವು ಮೇ ಬಿ ನೀವು ಬೇಕಾದ್ರೆ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 1 ಅಂತ ಬೇಕಾದ್ರೂ ಬರಿಬಹುದು. ಓಕೆ, ಈಗ ಹೆಂಗ್ ಕಾಣಿಸ್ತಾ ಇದೆ? ಇಟ್ ಈಸ್ ಲುಕಿಂಗ್ ಲೈಕ್ ಅ ರ್ಯಾಷನಲ್ ಫಂಕ್ಷನ್. ಕರೆಕ್ಟಾ? ಒಂದು ರ್ಯಾಷನಲ್ ಫಂಕ್ಷನ್ ತರ ಕಾಣಿಸ್ತಿದೆ ಅದು. ಸೊ ಈಗ ಏನ್ ಮಾಡ್ಬೇಕು ನಾವು? ವಿ ಹ್ಯಾವ್ ಟು ಸ್ಟಾರ್ಟ್ ರ್ಯಾಷನಲ್ ಫಂಕ್ಷನ್ ಫಾರ್ಮ್ ಅಲ್ಲಿ ತರಬೇಕು ಇದನ್ನ. 1 ಬೈ ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1. ಇದನ್ನ ಹೆಂಗ್ ಬರಿಬಹುದು? ವಿಲ್ ಟೇಕ್ ದ ಹೆಲ್ಪ್ ಆಫ್ ಪಾರ್ಷಿಯಲ್ ಫ್ರಾಕ್ಷನ್. ಇವಾಗ ಏನ್ ಮಾಡ್ತೀವಿ? ಇವಾಗ ಎ ಬೈ ಎಕ್ಸ್ ಪ್ಲಸ್ ಬಿ ಬೈ ಎಕ್ಸ್ ಮೈನಸ್ 1 ಪ್ಲಸ್ ಸಿ ಬೈ ಎಕ್ಸ್ ಪ್ಲಸ್ 1. ಈಸಿ. ಓಕೆ, ಈಗ ಎಲ್ ಸಿ ಎಂ ಏನಾಗುತ್ತೆ? ಇಲ್ಲಿ ಏನಿದೆಯೋ ಅದೇ ಬರಬೇಕು ಅಲ್ವಾ? ಸೊ ಕಂಟಿನ್ಯೂಯಿಂಗ್ 1 ಬೈ ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1 is equal to, ಇಲ್ಲೇನಾಗುತ್ತೆ ಎಲ್ ಸಿ ಎಮ್? ಎಲ್ಲ ಡಿಫ್ರೆಂಟ್ ಟರ್ಮ್ಸ್ ಇದೆ. ಸೊ ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1. ಇಲ್ಲೇನಾಗುತ್ತೆ ನೋಡಿ, ಎ ಬರೀತೀನಿ ಫಸ್ಟ್. ಎ ಹತ್ರ ಯಾವ್ದಿಲ್ಲ ಅದೆರಡು ನ್ಯೂಮರೇಟರ್ ಬರುತ್ತೆ. ಇರೋ ಟರ್ಮ್ ಡಿನಾಮಿನೇಟರ್ ಇದೆ, ಸೊ ಇಟ್ ವಿಲ್ ಕ್ಯಾನ್ಸಲ್. ಓಕೆ, ಸೊ ಏನಿಲ್ಲ ಎ ಹತ್ರ? ಎಕ್ಸ್ ಮೈನಸ್ 1 ಇಲ್ಲ, ಎಕ್ಸ್ ಪ್ಲಸ್ 1 ಇಲ್ಲ. ಪ್ಲಸ್ ಸೇಮ್ ಬಿ ಹತ್ರ ಏನೇನಿಲ್ಲ? ಎಕ್ಸ್ ಇಲ್ಲ, ಎಕ್ಸ್ ಪ್ಲಸ್ 1 ಇಲ್ಲ. ಪ್ಲಸ್ ಸಿ ಇಂಟು ಎಕ್ಸ್ ಪ್ಲಸ್ 1 ಇದೆ, ಸೊ ಎಕ್ಸ್ ಇಲ್ಲ, ಎಕ್ಸ್ ಮೈನಸ್ 1 ಇಲ್ಲ. ಓಕೆ, ಸೊ ಈಗ ಡಿನಾಮಿನೇಟರ್ ಎರಡು ಕ್ಯಾನ್ಸಲ್ ಮಾಡ್ತೀನಿ. ಸೊ ಪಾರ್ಷಿಯಲ್ ಫ್ರಾಕ್ಷನ್ ತರ 1 ಇಸ್ ಈಕ್ವಲ್ ಟು ಎ ಇಂಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1 ಪ್ಲಸ್ ಬಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಪ್ಲಸ್ ಸಿ ಎಕ್ಸ್ ಇಂಟು ಎಕ್ಸ್ ಮೈನಸ್ 1. ಓಕೆ, ದಿಸ್ ಇಸ್ ದ ಇಕ್ವೇಶನ್. ಇದನ್ನ ಫಸ್ಟ್ ಇಕ್ವೇಶನ್ ಅಂತ ಕರಿತೀನಿ. ಈಗ ವ್ಯಾಲ್ಯೂಸ್ ಕೊಡ್ತಾ ಹೋಗ್ಬೇಕು. ಇಲ್ಲಿ ನೋಡಿ, ಒಂದು ಕಡೆ ಮೈನಸ್ 1 ಇದೆ ನೋಡಿ, ಇಲ್ಲಿ ಒಂದು ಕಡೆ ಮೈನಸ್ 1 ಇದೆ. ಓಕೆ, ಒಂದು ಕಡೆ ಮೈನಸ್ 1 ಇದೆ ಅಂಡ್ ಇನ್ನೊಂದು ಕಡೆ ಬರೀ ಎಕ್ಸ್ ಇದೆ ಅಂಡ್ ಇಲ್ಲಿ ಇನ್ನೊಂದು ಕಡೆ ಪ್ಲಸ್ 1 ಇದೆ. ಸೊ ನಾನು ಸಪೋಸ್ ಇದನ್ನ ನಾನು 0 ಮಾಡಬೇಕು ಅಂದ್ರೆ ಐ ಶುಡ್ ಟೇಕ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆಸ್ ಮೈನಸ್ 1. ಇದನ್ನ 0 ಮಾಡಬೇಕು ಅಂದ್ರೆ ಐ ಶುಡ್ ಟೇಕ್ ದ ವ್ಯಾಲ್ಯೂ ಆಸ್ ಪ್ಲಸ್ 1. ಎಕ್ಸ್ ನ 0 ಮಾಡಬೇಕು ಅಂದ್ರೆ ಐ ಶುಡ್ ಟೇಕ್ ಇಟ್ ಆಸ್ 0. ಕರೆಕ್ಟಾ? ಸೊ ಮೂರು ವ್ಯಾಲ್ಯೂಸ್ ಯಾವ್ದು ಗೊತ್ತಾಗಿದೆ. ಸೊ ಐ ವಿಲ್ ಸ್ಟಾರ್ಟ್ ವಿತ್ ಎಕ್ಸ್ ಇಸ್ ಈಕ್ವಲ್ ಟು 0. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 0, ಈಕ್ವೇಶನ್ ಏನಾಗುತ್ತೆ? 1 ಇಸ್ ಈಕ್ವಲ್ ಟು ಎ ಇಂಟು, ಇಲ್ಲಿ ಏನಾಗುತ್ತೆ? 0 ಮೈನಸ್ 1 ಇಸ್ ಮೈನಸ್ 1, 0 ಪ್ಲಸ್ 1 ಇಸ್ 1 ಪ್ಲಸ್ ಬಿ ಇಂಟು, ಇಲ್ಲಿ 0 ಆಯ್ತು. ಸೊ ಸಪೋಸ್ ಇದು 0 ಆಯ್ತು ಅಂದ್ರೆ, ಈ ಟರ್ಮ್ 0 ಆಯ್ತು ಅಂದ್ರೆ ಆಬ್ವಿಯಸ್ಲಿ ನೆಕ್ಸ್ಟ್ ಎಲ್ಲ ನೀವೇನೇ ಮಲ್ಟಿಪ್ಲೈ ಮಾಡಿದ್ರು ದಟ್ ವಿಲ್ ಬಿಕಮ್ 0. ಸೊ ಏನ್ ಮಾಡ್ತೀರಾ ಇವಾಗ? ಪ್ಲಸ್ ಬಿ ಇಂಟು 0 ಅಂತ ಬರ್ದ್ಬಿಡಿ. ಬಿ ಇಂಟು 0 ಪ್ಲಸ್ ಇಲ್ಲೂ ಇದೆ ನೋಡಿ, ಸಿ ಇಂಟು, ಇಲ್ಲೂ 0 ಇದೆ. ಸೊ ಎನಿಥಿಂಗ್ ಯು ಮಲ್ಟಿಪ್ಲೈ ವಿತ್ ದಟ್ ಅದು 0 ಆಗ್ಬಿಡುತ್ತೆ. ಸೊ ಯಾವ ವ್ಯಾಲ್ಯೂ ಬಂತು ಇವಾಗ? 1 is equal to a into minus 1 into 1 ಏನಾಗುತ್ತೆ? minus 1 ಆಗುತ್ತೆ. Therefore, the value of a is minus 1. ಗೊತ್ತಾಯ್ತಾ a ವ್ಯಾಲ್ಯೂ ಹೆಂಗ್ ಬಂತು ಅಂತ? ಓಕೆ, ಕಂಟಿನ್ಯೂಯಿಂಗ್. ನೆಕ್ಸ್ಟ್ ಏನ್ ಮಾಡ್ತೀನಿ ಇವಾಗ? ನೆಕ್ಸ್ಟ್ ಐ ಟೇಕ್ ದ ವ್ಯಾಲ್ಯೂ ಆಸ್ ಮೈನಸ್ 1. ಇದು ಎಲ್ಲಿಂದ ಬಂತು ಐಡಿಯಾ? ಫಸ್ಟ್ ನಾನು ಹೇಳಿದ್ದೀನಿ ಹೆಂಗ್ ಬಂತು ಅಂತ. ಓಕೆ, ಸೊ 1 is equal to a into minus 1, ಇಲ್ಲಿ minus 2 ಬರುತ್ತೆ. minus 1 plus 1 ಇದು 0 ಆಗುತ್ತೆ. ಸೊ ಆಬ್ವಿಯಸ್ಲಿ ದಿಸ್ ಹೋಲ್ ಥಿಂಗ್ ವಿಲ್ ಬಿಕಮ್ 0 ಪ್ಲಸ್ ಬಿ ಇಂಟು, ಇಲ್ಲೇನಾಗುತ್ತೆ? ಇಲ್ಲಿ ಮೈನಸ್ 1 ಬರುತ್ತೆ. ಮೈನಸ್ 1 ಪ್ಲಸ್ 1 ಏನಾಗುತ್ತೆ? ಇದು 0 ಆಯ್ತು, ಇದು ಹೋಯ್ತು. ನೆಕ್ಸ್ಟ್ ಸಿ ಇಂಟು ಮೈನಸ್ 1, ಮೈನಸ್ 1 ಮೈನಸ್ 1 ಏನಾಗುತ್ತೆ? ಮೈನಸ್ 2 ಆಗುತ್ತೆ. ಸೊ ಇದು 0, ಇದು 0, ಉಳಿಯೋದೇನೋ 1 ಇಸ್ ಈಕ್ವಲ್ ಟು ಮೈನಸ್ 1 ಇಂಟು ಮೈನಸ್ 2 ಎಷ್ಟಾಗುತ್ತೆ? ಮೈನಸ್ 1 ಇಂಟು ಮೈನಸ್ 2 ಪ್ಲಸ್ 2 ಆಗುತ್ತೆ. ಸೊ 1 ಇಸ್ ಈಕ್ವಲ್ ಟು 2c ಆಗುತ್ತೆ. Therefore, the value of c is what? The value of c is 1 by 2. ಓಕೆ, ನೆಕ್ಸ್ಟ್ ಸೇಮ್ ಇಕ್ವೇಶನ್ ಕಾಣಿಸ್ಲಿ, ಇಲ್ಲಿ ಡೌನ್ ಅಲ್ಲಿ ಬರೀತೀನಿ. ಓಕೆ, ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 1 ತಗೋಬೇಕು. ಸೊ 1 ಇಸ್ ಈಕ್ವಲ್ ಟು ಎ ಇಂಟು ಏನಾಗುತ್ತೆ? ಇಲ್ಲಿ ಮೈನಸ್ 1 ಪ್ಲಸ್ 1, ಇಲ್ಲೇ 0 ಆಗೋಯ್ತು. ನೆಕ್ಸ್ಟ್ ನಾನು ಬರೆಯಕ್ಕೆ ಹೋಗಲ್ಲ. ಪ್ಲಸ್ ಬಿ ಇಂಟು, ಇಲ್ಲೇನಾಗುತ್ತೆ? 1 ಆಗುತ್ತೆ. 1 ಪ್ಲಸ್ 1 ಏನಾಗುತ್ತೆ? 2 ಆಗುತ್ತೆ. ಪ್ಲಸ್ ಸಿ ಇಂಟು 1 ಮೈನಸ್ 1 0 ಆಗುತ್ತೆ. ಸೊ ಇದು ಹೋಯ್ತು. ಏನಾಗುತ್ತೆ ಇವಾಗ? 1 ಇಸ್ ಈಕ್ವಲ್ ಟು, ಇದು ಹೆಂಗಿದ್ರು 0 ಆಯ್ತು, ಇದು 0 ಆಗುತ್ತೆ. 2b ಬರುತ್ತೆ. Therefore, the value of b is what? The value of b is also 1 by 2. ಈಗ a, b, c ವ್ಯಾಲ್ಯೂ ಸಿಕ್ಕಿದೆ. Let's substitute everything in the normal equation. So ಏನಾಗುತ್ತೆ ಇವಾಗ? ಇದ್ರ ಇಂಟಿಗ್ರಲ್ ನಾವು ಫೈಂಡ್ ಮಾಡಬೇಕು. Therefore, integral of 1 by x into x minus 1 into x plus 1 is into dx is equal to integral of a ವ್ಯಾಲ್ಯೂ ಏನ್ ಬಂತು? a ವ್ಯಾಲ್ಯೂ was minus 1 ಅಲ್ವಾ? ಸೊ ಮೈನಸ್ ಆಚೆ ಕಡೆ ಡೈರೆಕ್ಟ್ ಆಗಿ ಬರೀತೀನಿ. ಮೈನಸ್ ಆಚೆ ಕಡೆ 1 by ಏನ್ ಬರಿಬೇಕೀಗ? ಎ ಬೈ ಅಲ್ವಾ ಇದ್ದಿದ್ದು? ಎ ಬೈ ಎಕ್ಸ್ ಇದ್ದಿದ್ದು. ಸೊ ಮೈನಸ್ 1 ಬೈ ಎಕ್ಸ್ ಬಂದಿದೆ ಇಲ್ಲಿ ಇವಾಗ. 1 by x ಇಂಟು ಡಿ ಎಕ್ಸ್, ಏ ಕತೆ ಮುಗೀತು. ನೆಕ್ಸ್ಟ್ ಪ್ಲಸ್
ಇಂಟಿಗ್ರಲ್ ಆಫ್ ಬಿ ವ್ಯಾಲ್ಯೂ ಏನ್ ಬಂತು 1/2 ಬಂತು. ಸೊ 1/2 ಇಂಟು ಆಚೆ ಕಡೆ ಡೈರೆಕ್ಟ್ ಆಗಿ ತಗೊಂಡಿದ್ದೀನಿ. ಸೊ ಇಲ್ಲಿ 1 ಇದೆ ಇಂಟು ಇಲ್ಲೇನ್ ತಗೊಂಡಿದ್ವಿ x-1 ಇಂಟು ಡಿ ಎಕ್ಸ್ ತಗೊಂಡಿದ್ವಿ ಪ್ಲಸ್ ಇಲ್ಲೇನ್ ಬಂತು ಸಿ ವ್ಯಾಲ್ಯೂನು 1/2 ನೇ ಬಂತು. ಸೊ 1/2 ಆಚೆ ಕಡೆ 1/ಇಂಟಿಗ್ರಲ್ ಆಫ್ x+1 ಇಂಟು ಡಿ ಎಕ್ಸ್ ಒಟ್ಟಿಗೆ ಬಂದು ಆಮೇಲೆ ಸ್ಪ್ಲಿಟ್ ಮಾಡ್ಬೇಕಿತ್ತು. ಸಿನ್ಸ್ ಇಟ್ ಇಸ್ ಡಿಫರೆನ್ಷಿಯಲ್ ಇಕ್ವೇಶನ್ ನಿಮಗೆ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಗೊತ್ತಿರ್ಬೇಕಾದ್ರೆ ಅದಕ್ಕೆ ನಾನು ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ. ಓಕೆ, ಸೊ ಕಂಟಿನ್ಯೂಯಿಂಗ್ ನೆಕ್ಸ್ಟ್ ಏನಾಗುತ್ತೆ ಇವಾಗ ಇಸ್ ಈಕ್ವಲ್ ಟು -1 ಇಂಟು ಇದು ಎಷ್ಟಾಗುತ್ತೆ ಮೈನಸ್ ಲಾಗ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಪ್ಲಸ್ 1/2 ಇಂಟು ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಸಿಗುತ್ತೆ ನಿಮ್ಗೆ? ಆರ್ ಯು ಗೆಟಿಂಗ್ ದ ನ್ಯೂಮರೇಟರ್? ಎಸ್. ಸೊ ಇಲ್ಲೇನಾಗುತ್ತೆ ಲಾಗ್ ಆಫ್ x-1 ಆಗುತ್ತೆ ಪ್ಲಸ್ ಇಲ್ಲೇನಾಗುತ್ತೆ ಇಲ್ಲೂ ಹಾಫ್ ಇಂಟು ಲಾಗ್ ಆಫ್ x+1 ಆಗುತ್ತೆ. ಓಕೆ ನೋಡಿ, ಇಲ್ಲೂ 1/2 ಕಾಮನ್ ಇದೆ, ಇಲ್ಲೂ 1/2 ಕಾಮನ್ ಇದೆ. ನಾನು ಅದಕ್ಕೆ ಇಲ್ಲಿ ಏನ್ ಮಾಡ್ತೀನಿ, ಐ ಜಸ್ಟ್ ರೈಟ್ ಇಟ್ ಆಸ್ -2 ಡಿವೈಡೆಡ್ ಬೈ 2. ಎನಿವೇ ಆನ್ಸರ್ 1 ಬರುತ್ತೆ. ಓಕೆ, ಸೊ -2 ಲಾಗ್ x ಪ್ಲಸ್ 1/2 ಲಾಗ್ ಆಫ್ x-1 ಪ್ಲಸ್ 1/2 ಲಾಗ್ ಆಫ್ x+1 ಇದಿಷ್ಟು ಇದೆ. ಇದೆಲ್ಲಾದ್ರೂ ಏನ್ ಕಾಮನ್ ಇದೆ ಇವಾಗ ನನಗೆ ಗೊತ್ತಿರೋಂಗೆ 1/2 ಎಲ್ಲಾದ್ರಲ್ಲೂ ಕಾಮನ್ ಕಾಣಿಸ್ತದೆ. ಕರೆಕ್ಟಾ? ಸೊ ಐ ಟೇಕ್ 1/2 ಕಾಮನ್ ಫ್ರಮ್ ಎವ್ರಿಥಿಂಗ್. ಎಲ್ಲಾದ್ರಿಂದ 1/2 ಕಾಮನ್ ತಗೊಂಡ್ರೆ ಏನೇನು ಉಳಿಯುತ್ತೆ? -2 ಲಾಗ್ ಎಕ್ಸ್ ಉಳಿಯುತ್ತೆ. ಲಾಗ್ ಎಕ್ಸ್ ಇಲ್ಲ, ಲಾಗ್ ಎಲ್ಲ ಬೇಡ, -2 ಲಾಗ್ ಎಕ್ಸ್ ಪ್ಲಸ್ ಇದೇನು ಉಳಿಯುತ್ತೆ ಲಾಗ್ ಆಫ್ x-1 ಪ್ಲಸ್ ಇಲ್ಲೇನು ಉಳಿಯುತ್ತೆ ಲಾಗ್ ಆಫ್ x+1 ಲಾಗ್ ಆಫ್ x+1. ಓಕೆ, ಇಸ್ ಈಕ್ವಲ್ ಟು ಇದ್ರದ್ದು ಇಂಟಿಗ್ರಲ್ ಇತ್ತು. ಕರೆಕ್ಟಾ? ಸೊ ಇವಾಗ ಇನ್ನೇನ್ ಬರ್ಬೇಕು ನಮ್ಗೆ? ಇದು ಇಂಟಿಗ್ರೇಟ್ ಮಾಡಿದಾಯ್ತು. ಓಕೆ, ಎಲ್ಲ ಇಂಟಿಗ್ರೇಟ್ ಆದ್ಮೇಲೆ ಕಾನ್ಸ್ಟೆಂಟ್ ಇರ್ಬೇಕು ಪ್ಲಸ್ ಸಿ ಅಂತ. ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಈಗ ಏನ್ ಮಾಡ್ಬೇಕು? ಎಕ್ಸ್ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ? ಎಕ್ಸ್ ಇಸ್ ಈಕ್ವಲ್ ಟು 2, ವೈ ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಎಲ್ಲಾದ್ರೂ ವೈ ಬಂದಿದ್ಯಾ? ವೈ ಇಲ್ವೇ ಇಲ್ಲ ಅಲ್ವಾ? ಓ, ಇಲ್ಲಿಂದ ನಾವು ಕ್ಯಾರಿ ಮಾಡ್ಕೊಂಡು ಬರ್ಬೇಕಿತ್ತು. ಓಕೆ, ಇಲ್ಲಿ ವೈ ಬರುತ್ತೆ ಇವಾಗ. ಓಕೆ, ಯಾಕಂದ್ರೆ ಇಲ್ಲಿ ಡಿ ವೈ ಇತ್ತು, ವೈ ಇಸ್ ಈಕ್ವಲ್ ಟು ಇಲ್ಲೂ ಅಷ್ಟೇ ವೈ ಇಸ್ ಈಕ್ವಲ್ ಟು, ಇಲ್ಲೂ ಅಷ್ಟೇ ವೈ ಇಸ್ ಈಕ್ವಲ್ ಟು. ಸೊ ವೈ ವ್ಯಾಲ್ಯೂ 2 ಅಂತ ಹೇಳ್ತಾ ಇದಾರೆ. ಈ 2 ಈ ಕಡೆ ಶಿಫ್ಟ್ ಮಾಡ್ಬಿಡ್ತೀನಿ. 2 ಇಂಟು 2 ಇಸ್ ಈಕ್ವಲ್ ಟು -2 ಲಾಗ್ ಆಫ್ ಎಕ್ಸ್ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ? ಎಕ್ಸ್ ವ್ಯಾಲ್ಯೂ ಇಸ್ 0 ಅಲ್ಲ, ಎಕ್ಸ್ ಇಸ್ 2 ವೈ ಇಸ್ 0. ಸಾರಿ, ಎಕ್ಸ್ ಇಸ್ 0 ವೈ ಇಸ್ 2. ಒಂದು ಸ್ವಲ್ಪ ಚೇಂಜ್ ಮಾಡ್ಬೇಕು. ಎಕ್ಸ್ ಇಸ್ 0 ವೈ ಇಸ್ ಎಕ್ಸ್ ಇಸ್ 2 ವೈ ಇಸ್ 0. ಇಲ್ಲಿ 0 ತಗೋಬೇಕು ನಾವು ಇವಾಗ. ಎಕ್ಸ್ ಇಸ್ ವೈ ಇಸ್ ಈಕ್ವಲ್ ಟು 0, ಇಲ್ಲಿ 0 ತಗೊಂಡಿದ್ದೀನಿ. ಸೊ ಎನಿಥಿಂಗ್ ಮಲ್ಟಿಪ್ಲೈ ಅದನ್ನು 0 ಆಗುತ್ತೆ. ಲಾಗ್ ಆಫ್ x2 ಪ್ಲಸ್ ಲಾಗ್ ಆಫ್ 1 ಪ್ಲಸ್ ಲಾಗ್ ಆಫ್ 2 ಆಗುತ್ತೆ. ಓಕೆ, ಸೊ ನೀವು ಇದ್ರ ವ್ಯಾಲ್ಯೂಸ್ ಫೈಂಡ್ ಮಾಡಿ ಬರೋದ್ರು ಓಕೆ, ಅಥವಾ ನಾನು ಇಲ್ಲಿಗೆ ಫೈಂಡ್ ಮಾಡಿ ನೆಕ್ಸ್ಟ್ ಎಲ್ಲ ಶಿಫ್ಟ್ ಮಾಡಿ ವ್ಯಾಲ್ಯೂಸ್ ಬರೆದು ಸಿ ವ್ಯಾಲ್ಯೂ ಬರೀತೀನಿ ಅಂದ್ರೆ ಓಕೆ, ಯು ಕ್ಯಾನ್ ಸ್ಟಾಪ್ ಹಿಯರ್. ಓಕೆ, ಸೊ ಇಲ್ಲಿಗೆ ನಿಮ್ಮ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕ್ವೆಶನ್ ಮುಗೀತು. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. Cos of dy by dx is equal to a. So cos of dy by dx ಇದೆ is equal to a. ಜನರಲ್ ಆಗಿ ಇದ್ರದ್ದು ಡಿಗ್ರಿ ನಾವು ಬರೆಯಕ್ಕಾಗಲ್ಲ, ಬಟ್ ಸ್ಟಿಲ್ ನೀವು ಟ್ರೈ ಮಾಡಿದ್ರೆ ಇದನ್ನ ಈ ಕಡೆ ಶಿಫ್ಟ್ ಮಾಡ್ಬೋದು. ಏನಾಗುತ್ತೆ ಅವಾಗ? dy by dx is equal to ಏನಾಗುತ್ತೆ? cos inverse of a. Can you integrate cos inverse of a? Yes, but ಇಲ್ಲಿ dA ಬೇಕಿತ್ತು. dA ನಮ್ಮ ಹತ್ರ ಅವೈಲಬಲ್ ಇಲ್ಲ. max to max I can do is put dx that side. So dy is equal to cos inverse of a into dx. ಇಂಟಿಗ್ರೇಟ್ ಮಾಡ್ಬೇಕು. ಇಂಟಿಗ್ರೇಟಿಂಗ್ ಆನ್ ಬೋತ್ ದ ಸೈಡ್ಸ್. ಇಲ್ಲೇನಾಗುತ್ತೆ? ಆನ್ಸರ್ ಇಸ್ ವೈ. ಇಲ್ಲೇನಾಗುತ್ತೆ? ಕಾಸ್ ಇನ್ವರ್ಸ್ ಆಫ್ ಎ ಬಿಲಾಂಗ್ಸ್ ಟು ರಿಯಲ್ ನಂಬರ್, ಅಂದ್ರೆ ಎ ಇಸ್ ಅ ಕಾನ್ಸ್ಟೆಂಟ್. ಸೊ ಕಾಸ್ ಆಫ್ ಅ ಕಾನ್ಸ್ಟೆಂಟ್ ಅದು ಕಾನ್ಸ್ಟೆಂಟ್ ಆಗುತ್ತೆ. ಸೊ ಕೀಪ್ ಕಾಸ್ ಇನ್ವರ್ಸ್ ಆಫ್ ಎ ಔಟ್ ಸೈಡ್, ಆಚೆ ಕಡೆ ಇಟ್ಕೊಳ್ಳಿ. ಇಂಟಿಗ್ರಲ್ ಆಫ್ ಡಿ ಎಕ್ಸ್ ಅಂತ ಬರೀ. ಸೊ ಏನಾಗುತ್ತೆ ಇವಾಗ? ಇದು ಕಾಸ್ ಇನ್ವರ್ಸ್ ಆಫ್ ಎ ಇಂಟು 1 ಇಂಟು ಡಿ ಎಕ್ಸ್ ಇದೆ ಇಂಟು ಎಕ್ಸ್ ಪ್ಲಸ್ ಸಿ. ಓಕೆ, ಈಗ ವೈ ಇಸ್ ಈಕ್ವಲ್ ಟು 2 ಅಂತ ಹೇಳ್ತಾ ಇದಾರೆ. ಕರೆಕ್ಟಾ? ಸೊ ಸಬ್ಸ್ಟಿಟ್ಯೂಟ್ ಮಾಡಿ. 2 ಇಸ್ ಈಕ್ವಲ್ ಟು cos inverse of a into 0 plus c. Therefore, c value ಏನಾಗುತ್ತೆ? c value 2 ಆಗುತ್ತೆ. This is the answer. ಲಾಸ್ಟ್ ನಾನು ಲಾಗ್ ವ್ಯಾಲ್ಯೂಸ್ ಹಾಕಿಲ್ಲ. ಲಾಗ್ ವ್ಯಾಲ್ಯೂಸ್ ಗೊತ್ತಿರುತ್ತೆ ಅಂತ ಅನ್ಕೊಂಡು ಹಾಕಿಲ್ಲ. ಮೇಕ್ ಶೋರ್ ಯು ಪುಟ್ ದ ವ್ಯಾಲ್ಯೂಸ್ ಅಂಡ್ ದೆನ್ ರೈಟ್ ದ ವ್ಯಾಲ್ಯೂ ಆಫ್ c. Okay. Next question. Find the equation of the curve passing through the point 1, 1 whose differential equation is x into dy by dx. X into dy is equal to 2x square plus 1 into dx. x is not equal to 0. ನೋಡಿ, ಇದುವರೆಗೂ ನಾವು ಮಾಡಿರೋದ್ರಲ್ಲಿ x ವ್ಯಾಲ್ಯೂ ಏನು, y ವ್ಯಾಲ್ಯೂ ಏನು ಅಂತ ನಮಗೆ ಡೈರೆಕ್ಟ್ ಆಗಿ ಒಂದು ವ್ಯಾಲ್ಯೂ ಕೊಡ್ತಾ ಇದ್ರು. ಬಟ್ ಇಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಎನಿ ಪಾಯಿಂಟ್ ಇಫ್ ದೇ ಗಿವ್, ನಿಮ್ಗೆ ಕೋಆರ್ಡಿನೇಟ್ಸ್ ಜಾಮೆಟ್ರಿ ಎಲ್ಲ ಗೊತ್ತಿದೆ. ಸೊ ದಿಸ್ ಇಸ್ ಯೋರ್ x, y ನೋ. ಓಕೆ, ಅಂಡ್ ಈಕ್ವೇಶನ್ ಏನ್ ಕೊಟ್ಟಿದ್ದಾರೆ? ಸ್ಟಾರ್ಟ್ ಫ್ರಮ್ ಹಿಯರ್ ಓನ್ಲಿ. x into dy is equal to 2x square plus 1 into dx. ವೇರಿಯಬಲ್ ಸೆಪರೇಬಲ್ ಮೆಥಡ್. ಇಲ್ಲಿ x ಇದೆ, ಶಿಫ್ಟ್ ಮಾಡ್ಬಿಡಿ x ನ. dy is equal to 2x square plus 1
ಡಿವೈಡೆಡ್ ಬೈ ಎಕ್ಸ್ ಇಂಟು ಡಿ ಎಕ್ಸ್. ಈಗ ಸಿಂಗಲ್ ಡಿನಾಮಿನೇಟರ್ ಇದೆ, ಡಬಲ್ ನ್ಯೂಮರೇಟರ್ ಇದೆ, ಸೊ ಐ ಕ್ಯಾನ್ ಸ್ಪ್ಲಿಟ್ ಇಟ್. ಸೊ ಏನಾಗುತ್ತೆ, ಇಂಟಿಗ್ರಲ್ ಬರ್ದ್ಬಿಡ್ತೀನಿ, ಇಂಟಿಗ್ರಲ್. ಓಕೆ, ಸೊ ಇಂಟಿಗ್ರಲ್ ಆಫ್ 2x ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರಲ್ ಆಫ್ 1 by x ಇಂಟು ಡಿ ಎಕ್ಸ್. 2x ಸ್ಕ್ವೇರ್ ಇದೆರಡು ಕ್ಯಾನ್ಸಲ್ ಆದ್ರೆ ಏನಾಗುತ್ತೆ, 2 ವಿಲ್ ಕಮ್ ಔಟ್ ಸೈಡ್. ಸೊ 2 ಇಂಟು ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ ಇಲ್ಲೇನಾಗುತ್ತೆ, ಇಂಟಿಗ್ರಲ್ ಆಫ್ 1 by x ಇಸ್ ಲಾಗ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಅಂಡ್ ಇಲ್ಲಿ ಎಕ್ಸ್ ಇಂಟು ಡಿ ವೈ ಇತ್ತು, ಇಂಟಿಗ್ರಲ್ ಆಫ್ ಡಿ ವೈ ಏನೋ ಇಲ್ಲಿ ವೈ ಆಗುತ್ತೆ, ಇಲ್ಲಿ ವೈ ಆಗುತ್ತೆ. 2 and 2 ಕ್ಯಾನ್ಸಲ್ ಮಾಡ್ತೀನಿ. y is equal to x square plus log x plus c. ಈಗ x ವ್ಯಾಲ್ಯೂ y ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. x ವ್ಯಾಲ್ಯೂ y ವ್ಯಾಲ್ಯೂ ಎರಡು 1 ಇದೆ, ಸೊ 1 1 ಪ್ಲಸ್ ಲಾಗ್ ಆಫ್ x ವ್ಯಾಲ್ಯೂ ಏನು, ಲಾಗ್ ಆಫ್ 1 ಪ್ಲಸ್ c ಆಗುತ್ತೆ. ಲಾಗ್ ಆಫ್ 1 ಇಸ್ ಎನಿವೇ 0, ಬಿಟ್ಬಿಡಿ. ಈ 1 ಈ ಕಡೆ ಶಿಫ್ಟ್ ಮಾಡಿ 1 minus 1 ಆಗುತ್ತೆ. therefore the value of c is equal to 0. ಸಿಂಪಲ್ ಆಗಿದೆ ಅಲ್ವಾ? ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಇದೊಂದು ಸ್ವಲ್ಪ ಅಪ್ಲಿಕೇಶನ್, ಸೇಮ್ ಡೈರೆಕ್ಟ್ ಕ್ವೆಶ್ಚನ್ ಬದಲು ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅಷ್ಟೇ. ಫೈಂಡ್ ದ ಇಕ್ವೇಶನ್ ಆಫ್ ಅ ಕರ್ವ್ ಪಾಸಿಂಗ್ ಥ್ರೂ ದ ಪಾಯಿಂಟ್ -2, 3. ಅಗೇನ್ ಸೇಮ್ ಎಕ್ಸ್ಪ್ಲನೇಷನ್. -2, 3 ಏನಾಗುತ್ತೆ, ಲಾಸ್ಟ್ ಕ್ವೆಶ್ಚನ್ ತಾನೇ ಹೇಳಿದೆ. ದಿಸ್ ಇಸ್ x, y. ಗಿವನ್ ದಟ್ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಅಟ್ ಅ ಪಾಯಿಂಟ್ ಅಟ್ ಎನಿ ಪಾಯಿಂಟ್ x, y ಇಸ್ 2x by y ಸ್ಕ್ವೇರ್. ನಾವು ಯೂಶಲಿ ಈಕ್ವೇಶನ್ ಕೊಡಬೇಕಿತ್ತು, ಇಲ್ಲಿ ಈಕ್ವೇಶನ್ ಕೊಟ್ಟಿಲ್ಲ, ಈಕ್ವೇಶನ್ನೇ ಡಿಫರೆಂಟ್ ಆಗಿ ಕೊಟ್ಟಿದ್ದಾರೆ. ಓಕೆ, ಈಗ ಈ ಸೆಂಟೆನ್ಸ್ ಅಂಡರ್ಲೈನ್ ಮಾಡ್ತೀನಿ. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್, ಫಸ್ಟ್ ಪಿ ಓದಿದ್ದೀರಾ. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂದ ತಕ್ಷಣ ಚೇಂಜ್ ಇನ್ ಓದಿದ್ದೀರಾ, ಚೇಂಜ್ ಇನ್ y, ಚೇಂಜ್ ಇನ್ x, y2 minus y1, x2 minus x1. ಇಲ್ಲಿ ಚೇಂಜ್ ಹೆಂಗ್ ಓದ್ತಾ ಇದ್ದೀರಾ ಸೆಕೆಂಡ್ ಪಿ ನೀವು, ಇಟ್ ಇಸ್ dy by dx, ಕರೆಕ್ಟಾ? ಸೊ ಐ ವಿಲ್ ರೈಟ್ ಇಟ್ ಆಸ್ dy by dx is equal to 2x divided by y square. ಬಂತ ಈಕ್ವೇಶನ್? ಪರ್ಟಿಕ್ಯುಲರ್ ಸೊಲ್ಯೂಷನ್ ಕೇಳ್ತಾ ಇದಾರೆ, ಗಿವನ್ ದ ಪಾಯಿಂಟ್ಸ್, ಈಕ್ವೇಶನ್ ನೀವು ಬರ್ಕೊಂಡ್ರಿ. ಈಗ ವೇರಿಯಬಲ್ ಸೆಪರೇಬಲ್ ಮೆಥಡ್, y ಸ್ಕ್ವೇರ್ ಇಂಟು dy ಇಸ್ ಈಕ್ವಲ್ ಟು 2x ಇಂಟು dx. ಸೊ ಏನಾಗುತ್ತೆ ಇವಾಗ, y ಕ್ಯೂಬ್ ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ಸ್ ಫಸ್ಟ್. ಸೊ y ಕ್ಯೂಬ್ ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ ಸಿ. ಎರಡು ಕ್ಯಾನ್ಸಲ್ ಮಾಡ್ತೀನಿ, 3 ನ ಶಿಫ್ಟ್ ಮಾಡ್ತೀನಿ. y ಕ್ಯೂಬ್ ಇಸ್ ಈಕ್ವಲ್ ಟು 3 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3c. ಎರಡಕ್ಕೂ ಮಲ್ಟಿಪ್ಲೈ ಮಾಡಿದ್ದೀನಿ. ಈಗ ಏನ್ ಫೈಂಡ್ ಮಾಡ್ಬೇಕು ನಾನು, ಐ ಶುಡ್ ಫೈಂಡ್ ದ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅವರು ಅಲ್ವಾ. ಸೊ 3 ಕ್ಯೂಬ್ ಇಸ್ ಈಕ್ವಲ್ ಟು 3 ಇಂಟು -2 ಹೋಲ್ ಸ್ಕ್ವೇರ್ ಪ್ಲಸ್ 3c. ಓಕೆ, 3 ಕ್ಯೂಬ್ ಅಂದ್ರೆ ಏನು, 3 ಕ್ಯೂಬ್ ಇಸ್ 27, -2 ಇಂಟು -2 4 ಆಗುತ್ತೆ, ಮೈನಸ್ ಮಾಡಿದ್ರೆ 12 ಆಗುತ್ತೆ, ಇಸ್ ಈಕ್ವಲ್ ಟು 3c. 27 minus 12 is to 15 is equal to 3c. So the value of c is 15 divided by 3 is equal to c. 3 1s are 3 5s are. Therefore c is equal to 5. Particular solution at the given point is 5. Okay, ಇಲ್ಲಿಗೆ ನಿಮ್ಮ ವೇರಿಯಬಲ್ ಸೆಪರೇಬಲ್ ಮೆಥಡ್ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಇರೋ ಈಕ್ವೇಶನ್ಸ್ ಮುಗೀತು. Now we'll go to linear differential equation.